ವಿಷಯ ಅಂದ್ರೆ ಎಫ್ ಎಲ್ ಸ್ಟುಡಿಯೋ ಒಳಗೆ ಒಂದು ಹೊಸ ಪ್ಯಾಟ್ರನ್ನ ಕ್ರಿಯೇಟ್ ಮಾಡುವುದು ಹೆಂಗಂತ ತಿಳಿಸ್ಕೊಡ್ತೀನಿ ನೋಡ್ರಿ. ಬಿ ಪಿ ಎಮ್ ಅದು ಯಾವ ಥರ ಸೆಟ್ ಮಾಡ್ಕೋಬೇಕು ಎಲ್ಲ ಹೇಳ್ಕೊಡ್ತೀನಿ. ಬರ್ರಿ ಶುರು ಮಾಡೋಣ. ಈಗ ಎಫ್ ಎಲ್ ಸ್ಟುಡಿಯೋ ಆನ್ ಮಾಡ್ಕೊಳ್ರಿ. ಇಲ್ಲಿ ನೋಡಿ, ಅದು ನಾಗಳೇ ಯೂಸ್ ಮಾಡಿದ್ದಿದ್ದು ಎಫ್ ಎಲ್ ಸ್ಟುಡಿಯೋ. ಇದು ಆಗಳ ನಾನು ಈಗ ಹೊಸ ಟಿ ತೊಗೊಳ್ಳೋಣ, ಅದು ಬೇಡ. ಒಂದು ಹೊಸದು ಫೈಲ್ ರೆಡಿ ಮಾಡ್ಕೊಳ್ಳೋಣ. ನೀವು ಟಿ ಸೇವ್ 120 BPM ಐತಿ, ಅಷ್ಟು ಸೇವ್ ಮಾಡ್ಕೊಂಬಿಡಮ್ಮ, ನಡೀತೈತಿ. ಅದೇನು ಹೆಚ್ಚು ಕಮ್ಮಿ ಇಟ್ಕೊಳಕ್ಕೆ ಬರುತ್ತೆ. ಆಮೇಲೆ ಇಲ್ಲ ಐತೆ ನೋಡ್ರಿ, ಅಷ್ಟ ಸಾಕು. ಈಗೇನು ಮಾಡ್ಬೇಕಂತಂದ್ರೆ ಪ್ಲಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಡ್ರಮ್ಸ್ ಅಂತ ಹೊಡೆದು ಒಳ್ಳಿಲ್ಲಿ ಕ್ಯಾನ್ಸಲ್ ಬಟನ್ ಹೊಡೆದ್ಬಿಟ್ರೆ ಸಾಕು. ನಮಗೊಂದು ಈ ಥರ ಟಿ ಅಂತಂದು ಒಂದು ಫೈಲ್ ಸಿಗುತ್ತೆ. ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಲೋಡ್ ಸ್ಯಾಂಪಲ್, ಇಲ್ಲಿ ಮೈ ಫೈಲ್ ಒಳಗೆ ಬಂದು ಮೈ ಸ್ಯಾಂಪಲ್ಸ್, ಇಲ್ಲಿ ಬಂದು ಒಂದು ಯಾವುದಾದ್ರೂ ಚಲೋದೊಂದು ಕಿಕ್ ಹಾಕ್ಕೋಬೇಕು. ನೋಡ್ರಿಲ್ಲೇ ಕಿಕ್, ಎಲ್ಲ ಕಿಕ್ ಇನ್ನೊಂದು ಫೈಲ ಬೇರೆ ಐತಿ. ಬೇಡ, ಮತ್ತು ಡಿ ಜೆ ಮೇಲೆ ಕೂತ್ಸಂಡಿ. ಇದನ್ನು 4 ಸ್ಟೆಪ್ ಒಳಗೆ ಹಾಕೋಣ. ಮತ್ತು ಒಂದು ಇದ್ರೊಳಗೆ ಈಗ ಒಂದು ಹ್ಯಾಟ್ ಹಾಕ್ಕೊಳ್ಳೋಣ. ಈಗ ಎಫ್ ಎಲ್ ಸ್ಟುಡಿಯೋದಿಂದ ಒಂದು ಹ್ಯಾಟ್ ಹಾಕ್ಕೊಳ್ಳೋಣ. ಇದನ್ನು 4 ಸ್ಟೆಪ್ ಒಳಗೆ ಹಾಕ್ಕೊಳ್ಳೋಣ. ಮತ್ತು ನೋಡೋಣ ಬರ್ರಿ, ಮತ್ತೆ ಏನರ ಹಾಕ್ಕೊಳ್ಳೋಣ. ಹಂಗೆ ನಿಮ್ಮ ಮನ್ಸಿಗೆ ಬಂದಿದ್ದು ಒಟ್ಟು ಚಲೋ ಇದ್ದಿದ್ದು ಏನರ ಹಾಕ್ಕೊಳ್ಬೇಕು. ಹಂಗೆ ಹಾಕ್ಕೋರಿ. ಗೆಜ್ಜೆ ಸೌಂಡು ಅದು ಇದು ಓದ್ಬಿಟ್ರೆ ಅವು ಬೇರೆ ಅದಾವು. ಇದನ್ನು 4 ಸ್ಟೆಪ್ ಒಳಗೆ ಹಾಕೋಣ. ಇಷ್ಟ ಆಯ್ತು. ಒಳ್ಳೆ ಇನ್ನೊಂದು ಫೈಲ್ ತಗೊಂಡು ಇದಕ್ಕೆ ಏನು ಹಾಕ್ಕೋಬೇಕಪ್ಪ ಅಂತಂದ್ರೆ ಒಂದು ಬೇಸ್ ಲೈನ್ ಹಾಕ್ಕೊಳ್ಳೋಣ. ಬೇಸ್ ಲೈನ್, ಮೈ ಫೈಲ್ಸ್, ಮೈ ಸ್ಯಾಂಪಲ್ಸ್, ಬ್ರೇಕ್, ಬೇಸ್ ಲೈನಲ್ಲಿ ಅದಾವು ಹುಡುಕ್ಯಾಡ್ಬೇಕು. ನೋಡ್ರಿ, ಬೇಸ್ ಇಲ್ಲಿ ಐತೆ ನೋಡ್ರಿ. ಬೇಸ್ ಇನ್ನೊಂದು ಫೈಲ ಬೇರೆ ಐತಿ. ಇದ್ರೊಳಗೆ ಅದಾವು, ಯಾವ್ದಾರ ಒಂದು ಯೂಸ್ ಮಾಡ್ಕೋಬೋದು.
ಇದನ್ನು ಯಾವ ಥರ ಹಾಕ್ಕೋಬೇಕಂದ್ರೆ ಇದನ್ನು ಸ್ವಲ್ಪ ಪರೀಕ್ಷೆ ಬಿಟ್ಟು ನೋಡಿರಿ. 1 2 3 4ನೇ ಮನೆಗೆ ಹಾಕ್ಕೊಳ್ಳೋದು. 1 2 3ನೇ ಮನೆಗೆ ಇಲ್ಲಿ ಸೇಮ್ ಹಂಗೆ 4 3 ಈ ಥರ ಹಾಕ್ಕೊಂತ ನೋಡಿರಿ. ಇವನ್ನಿಷ್ಟು ಸರಿಸ್ಕೊಂಡು ನೋಡಿರಿ, ಈಗ ಪ್ಲೇ ಮಾಡೋಣ ಯಾವ ಥರ ಬರುತ್ತೆ ಕೇಳಿಸ್ಕೊರಿ. ಮತ್ತು ಇದ್ರೊಳಗೆ ಏನರ ಚೇಂಜ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು. ಏನರ ಹಾಕ್ಕೊಳ್ತೀರಿ ಅಂದ್ರೆ ಇನ್ನೊಂದೆರಡು ಕಿಕ್ ಹಾಕ್ಕೊಳ್ಳೋಣ, ಸ್ವಲ್ಪ ಬೇಸಾಗ ಬಣ್ಣ ಸೌಂಡ್ ಬರ್ಬೇಕಂದ್ರೆ. ಬೇಸ್ ಕಿಕ್ ಬ್ಯಾಕ್ ಸ್ಟೆಪ್. ಬೇಸ್ ಲೈನಿಗೂ ಮತ್ತು ಇನ್ನೊಂದೆರಡು ಏನರ ಹಾಕ್ಕೊಳ್ಳಂಬರ್ರಿ. ಇದನ್ನು ತಕ್ಕೋರಿ, ಲಾಂಗ್ ಪ್ರೆಸ್ ಮಾಡಿರಿ, ಲೋಡ್ ಸ್ಯಾಂಪಲ್. ಬೇಸ್ ಲೈನಿಗೆ ಮತ್ತು ಬೇರೆ ಏನರ ಹಾಕ್ಕೊಳ್ಳೋದು. ಮತ್ತೇನು ಹಾಕ್ಕೊಳ್ಳೋಣ ಅಂದ್ರೆ ನೋಡಿ, ಕೇಸ್ ಹೊರಗೆ ಕೇಳತ್ತೆ ನೋಡಿ. ಈಗ ಇದನ್ನು ತೆಗೆದು ಬಿಡೋಣ ತಡ್ರಿ. ಸರಿ, ಅಷ್ಟೇನು ಸರಿ ಕೇಳೋದು. ಈಗೊಂದು ಬ್ರೇಕ್ ಹಾಕೊಳ್ಳೋಣ. ಬ್ರೇಕ್ ಯಾವ ಥರ ಕೇಳತ್ತೆ ನೋಡೋಣ. ಬ್ರೇಕ್ ಒಂದು ಥರ ಬ್ರೇಕ್ ಹಾಕ್ಕೊಂಡು ಇದನ್ನು ಇಷ್ಟು ಕಾಪಿ ಮಾಡಿಕೊಂಡು ಇಲ್ಲಿ ಪ್ರೆಸ್ ಮಾಡಿದ್ರೆ ನೋಡಿ, ಪ್ಲೇ ಮಾಡಿರಿ. ಈಗ ಇಷ್ಟೆಲ್ಲ ಯೂಸ್ ಆಗೋದು ತಳ ತೋರಿಸುತ್ತಾನೆ, ಏನೇನು ಯೂಸ್ ಮಾಡಿವಿ ಅಂತೇಳಿ ನೋಡಿರಿ. ಮ್ಯಾಗಿಲ್ದೊಳಗೆ ಯಾಟ್ ಚೇಂಜ್ ಮಾಡ್ಕೊಳ್ಳೋದು ತಟ್ರಿ. ಇದನ್ನು ಒಳ್ಳೆಯದು ನೋಡ್ರಿ. ನೋಡಿರಿ, ಈ ಥರ ನೀವು ಮತ್ತೇನರ ಬೇರೆ ಬೇರೆ ಚೇಂಜ್ ಮಾಡ್ಕೋಬೋದು. ಈ ಥರ ಇರ್ತೈತೆ ನೋಡಿರಿ. ಹೊಸ ಪ್ಯಾಟ್ರನ್ ಅಂದ್ರೆ ಇದು BPM ಅಂದ್ರೆ ಇಲ್ಲಿ ನೋಡಿರಿ. ಇದನ್ನು ನೀವು
ಈಗ ಯಾವುದೋ ಒಂದು ಸಾಂಗನ್ನ ಇದಕ್ಕೆ ಸೇರಿಸ್ಬೇಕಂದ್ರೆ ಸಾಂಗ್ ಅದ್ರ ಬಿ ಪಿ ಎಮ್ ಚೆಕ್ ಮಾಡ್ಕೋಬೇಕು. ನಾನು ಒಂದು ಮೊದಲು ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿರಿ, ಅದ್ರ ಬಿ ಪಿ ಎಮ್ ಎಷ್ಟೈತಿ ಅದನ್ನು ಚೆಕ್ ಮಾಡ್ಕೊಂಬಿಟ್ಟು ಇಲ್ಲಿ ಬಂದು ಸಾಂಗ್ ಹಾಕ್ಕೋಬೇಕು. ಸಾಂಗ್ ಹಾಕ್ಕೊಳ್ಳೋದು ಹೇಗಪ್ಪ ಅಂತಂದ್ರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿರಿ, ಆಡಿಯೋ ಕ್ಲಿಪ್ ಐತಲ್ಲ ಇಲ್ಲಿ ಬಂದು ಮೈ ಫೈಲ್ಸು, ಇಲ್ಲಿ ಮೈ ಸಾಂಗ್ಸು, ಇದರೊಳಗೆಲ್ಲ ಬರ್ತೈತಿ ಮೈ ಸಾಂಗ್ಸು ಇಲ್ಲಿ ಮೈ ಸ್ಯಾಂಪಲ್ಸ್ ಅಂತ ಐತಲ್ಲ ಇಲ್ಲಿ ಬರ್ರಿ. ಇಲ್ಲಿ ತಳಗೆಲ್ಲ ನೀವು ಸಾಂಗ್ ಇಂಪೋರ್ಟ್ ಮಾಡಿದ್ದು ಇಲ್ಲಿ ತಳಗೆ ಬರ್ತಾವೆ. ನಾನು ಯಾವುದು ಸಾಂಗ್ ಇನ್ನೂ ಇಂಪೋರ್ಟ್ ಮಾಡ್ಕೊಂಡಿಲ್ಲ. ನೀವು ಇಲ್ಲಿ ಬಂದ್ರಪ್ಪ ಅಂದ್ರೆ ನೋಡಿರಿ, ಇಲ್ಲಿ ಸಾಂಗ್ ಬರ್ತದೆ. ಬಂದಮೇಲೆ ಅದ್ರ ಬಿ ಪಿ ಎಮ್ ಎಷ್ಟೈತೆ ನೋಡಿ ಅಷ್ಟು ಸೆಟ್ ಮಾಡ್ಕೋಬೇಕು. ಇಲ್ಲೇ 120 ಐತಿ, ಅದ್ರ ಬಿ ಪಿ ಎಮ್ಮು 100 ಇತ್ತಂದ್ರೆ ಇಷ್ಟು 110 ಅಂದ್ರೆ ಹಿಂಗೆ ಈ ಥರ ಸೆಟ್ ಮಾಡ್ಕೊಂಡ್ಮೇಲೆ ಇವು ಕರೆಕ್ಟ್ ಬೀಟಿಗೆ ಕುಂದರ್ಸ್ಕೋಬೇಕಾಗತ್ತೆ ಪ್ಯಾಟ್ರನ್ನ. ಈ ಪ್ಯಾಟ್ರನ್ ಅದಕ್ಕೆ ಕರೆಕ್ಟ್ ಬೀಟಿನ ಮ್ಯಾಗೆ ಬಿತ್ತಪ್ಪ ಅಂದ್ರೆ ಮ್ಯಾಚ್ ಆಗ್ತೈತಿ ಇದಕ್ಕೆ. ಮತ್ತು ನಿಮಗೆ ಏನಾರು ಡೌಟ್ ಇದ್ರೆ ಹೇಳ್ರಿ. ಕೆಲವೊಂದಿಷ್ಟು ಜನಕ್ಕೆ ಇದು ಗೊತ್ತಿಲ್ಲ, ಏನೋ ಸಾಂಗ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವ ಥರ ರಿಮೂವ್ ಮಾಡ್ಕೋಬೇಕಂತೇಳಿ. ಸಾಂಗ್ ಅದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ನಿಮ್ಗೆ ಏನರ ಇನ್ನೊಂದು ಸಲ ವೀಡಿಯೋ ಮಾಡಬೇಕಂದ್ರೆ ಹೇಳ್ರಿ, ನಾನು ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆನೂ. ಈಗ ಒಂದು ಸಲ ಮಾಡೀನಿ ಆಲ್ರೆಡಿ, ನೀವು ನೋಡಿರಲ್ಲ ಗೊತ್ತಿಲ್ಲ. ಮತ್ತು ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ ನಾನು, ಕಮೆಂಟ್ ಮಾಡಿರಿ. ಬಾಯ್ ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಯ್, ಧನ್ಯವಾದಗಳು.